ಇವರೆಲ್ಲ ನಮ್ಮ ನಾಯಕರು. ಇವ್ರನ್ನ ನಾವು ಗೆಲ್ಸ್ ಕಳಿಸಿರೋದು ಯಾಕಪ್ಪ ಅಂತಂದರೆ, ಹೋಗಿ ಮಾತಾಡ್ರಪ್ಪ, ನಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ರಪ್ಪ, ನಮ್ಮ ಕ್ಷೇತ್ರವನ್ನು ಉದ್ಧಾರ ಮಾಡ್ರಪ್ಪ ಅಂತ. ಆದರೆ ಈ ಪುಣ್ಯಾತ್ಮರು ಮೌನಿ ಬಾಬಾಗಳು, ಒಂದೇ ಒಂದು ಉಸಿರು ಬಿಟ್ಟಿಲ್ಲ, ಮಾತಾಡಿಲ್ಲ. 4 ಸಂಸದರು ಒಂದೇ ಒಂದು ಪ್ರಶ್ನೆ ಕೇಳಿಲ್ಲ. ಇವರೆಲ್ಲ ಗಪ್ ಚುಪ್ ಸಂಸದರು. ಇವರು 5 ವರ್ಷಗಳಲ್ಲಿ ಇವರು ಕಡಿದು ಕಟ್ಟ ಹಾಕಿದ್ದೇನಪ್ಪ ಅಂತಂದರೆ ಒಂದೇ ಒಂದ್ಸರಿ ಮಾತಾಡದಿರೋದು. BN ಬಚ್ಚೇಗೌಡರು, ಅನಂತಕುಮಾರ್ ಹೆಗಡೆ, ವಿ ಶ್ರೀನಿವಾಸ ಪ್ರಸಾದ್, ರಮೇಶ್ ಜಿಗಜಿಣಗಿ, ಈ ನಾಯಕರಿದಾರಲ್ಲ, ಈ ನಾಯಕರು ಒಂದೇ ಒಂದು ಮಾತಾಡಿಲ್ಲ. ನೋಡಿ, ಇವ್ರನ್ನ ನಾವು ಗೆಲ್ಸ್ ಕಳಿಸಿದ್ವಿ. ಬಚ್ಚೇಗೌಡರು ಒಂದೇ ಒಂದು ಪ್ರಶ್ನೆ ಕೇಳಿಲ್ಲ, ಒಂದೇ ಒಂದು ಮಾತಾಡಿಲ್ಲ. ಪಾಪ ವಯಸ್ಸಾಗಿದೆ ಅವ್ರಿಗೆ, ಅನಾರೋಗ್ಯ ಬೇರೆ. ಇನ್ನು ಶ್ರೀನಿವಾಸ ಪ್ರಸಾದ್ ಅವ್ರದ್ದು ಅದೇ ಕತೆ, ಅವ್ರಿಗೂ ವಯಸ್ಸಾಯಿತು, ಈ ಬಾರಿ ಚುನಾವಣೆಗೂ ನಿಲ್ತಾ ಇಲ್ಲ ಅವರು. ಇನ್ನು ಅನಂತಕುಮಾರ್ ಹೆಗಡೆ ಅವರು ಸುಮ್ಮನಿದ್ದರು, ಹೊರಗಡೆ ಒಂದು ಮಾತಾಡೋಕ್ಕೆ ಶುರು ಮಾಡಿದ್ರು ಅಂತಂದರೆ ಅವರ ಮಾತೇ ಒಂದು ಲೆಕ್ಕದಲ್ಲಿ ಬೆಂಕಿ ಹಚ್ತಾ ಇದೆ. ಅಷ್ಟರ ಮಟ್ಟಿಗೆ ಅನಂತಕುಮಾರ್ ಹೆಗಡೆ ಹೊರಗಡೆ ಬಂದು ಮಾತಾಡಿದ್ದಾರೆ. ಆದರೆ ಅಪ್ಪಿ ತಪ್ಪಿ ಕ್ಷೇತ್ರದ ಬಗ್ಗೆ ಒಂದೇ ಒಂದು ಪ್ರಶ್ನೆಯನ್ನು ಎತ್ತಿಲ್ಲ. ಇನ್ನು ರಮೇಶ್ ಜಿಗಜಿಣಗಿ, ಈ ಪುಣ್ಯಾತ್ಮರನ್ನ ಮಂತ್ರಿ ಬೇರೆ ಮಾಡಿದರು, ಆಮೇಲಿಂದ ಬಿಡಿಸಿದ್ರು. ಬೇಡ ಬಿಡಿ ಸ್ವಾಮಿ, ನಿಮ್ಮ ಕೆಲಸ ಕಾರ್ಯಗಳು ಅಷ್ಟರಲ್ಲೇ ಇದೆ, ಬೇಡ ಅಂತೇಳಿ ಬಿಡಿಸಿದ್ರು. ಒಂದೇ ಒಂದು ಮಾತಾಡಿಲ್ಲ ಇವರು. ಇವ್ರನ್ನ ನೀವೇನಂತ ನಿರ್ಧಾರ ಮಾಡ್ತೀರಿ? ಈ ಮಾತಾಡ್ದಿರೋರನ್ನ ಇವ್ರನ್ನ ಯಾಕೆ ಗೆಲ್ಸ್ ಕಳಿಸ್ಬೇಕು? ಇವ್ರನ್ನ ಫಸ್ಟು ಯಾವ ಕಾರಣದಿಂದ, ಯಾವ ಘನಕಾರ್ಯಕ್ಕೆ ಇವ್ರನ್ನ ಗೆಲ್ಸ್ ಕಳಿಸ್ಬೇಕು? ಶೇಮ್, ನಾಚಿಗೇಡಿನ ಸಂಗತಿ ಇದು. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಗ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾವು ನೋಡ್ತಾ ಇದ್ದೀವಿ, ನಾಯಕರುಗಳು ಹೊರಗಡೆ ಬಂದರೆ ಬೇಕಾದಷ್ಟು ಮಾತಾಡ್ತಾರೆ, ಒಂಥರ ಬೆಂಕಿ ಹಚ್ಚೋ ರೀತಿಯಲ್ಲಿ ಮಾತಾಡ್ತಾರೆ. ಒಂದು ಮಾತಾಡಿಲ್ವಲ್ರಿ, ಒಳಗಡೆಗೆ ಒಂದು ಉಸಿರು ಬಿಟ್ಟಿಲ್ವಲ್ರಿ. ಇವ್ರನ್ನ ಯಾವ ಆ್ಯಂಗಲಲ್ಲಿ ನಾಯಕರು ಅನ್ಬೇಕು ಇವ್ರನ್ನ ಅಂತ ಕಿರಣ್? ಖಂಡಿತ ರಂಗನಾಥ್, ಈ 4 ಜನ ಬಿಜೆಪಿಯ 6 ಸಂಸದರ ಪೈಕಿ 4 ಕರ್ನಾಟಕದವರು ಕೂಡ ಅನ್ನುವಂಥದ್ದು ಇಲ್ಲಿ ಗಮನಾರ್ಹವಾದ ಅಂಶ. ಆದರೆ ಇವರ ಹಿನ್ನೆಲೆಯನ್ನು ಗಮನಿಸಿದರೆ ರಂಗನಾಥ್, ಇಲ್ಲಿ ಪ್ರಮುಖವಾದಂಥ ವಿಚಾರ ಏನಂದರೆ, ಕೇವಲ ಇವರು ಸಂಸದರಾಗಿ ಮಾತ್ರ ಇರಲಿಲ್ಲ ಮತ್ತು ಯುವ ಸಂಸದರು ಕೂಡ ಇಲ್ಲ. ಎಲ್ಲರೂ ಕೂಡ 4 ಜನ ಕೂಡ ಹಿರಿಯ ಸಂಸದರು. ಅದರಲ್ಲಿ ಇಬ್ಬರು ಕೂಡ 3 ಜನ ಕೇಂದ್ರ ಸಚಿವರಾಗಿ ಈ ಹಿಂದೆ ಕಾರ್ಯನಿರ್ವಹಣೆಯನ್ನು ಮಾಡಿದಂಥವರು. BN ಬಚ್ಚೇಗೌಡರು ರಾಜ್ಯದಲ್ಲೂ ಕೂಡ ಸಚಿವರಾಗಿ ಕಾರ್ಯನಿರ್ವಹಣೆ ಮಾಡಿದಂಥವ್ರು. ಇಂತಹ ಅನುಭವ ಅವರಿಗಿದೆ. ಮತ್ತು ಇಲ್ಲಿ ಅನಂತಕುಮಾರ್ ಹೆಗಡೆ, ರಮೇಶ್ ಜಿಗಜಿಣಗಿ 6 ಬಾರಿ ಸಂಸದರಾದಂಥವ್ರು. ಹೀಗಾಗಿ 1-2 ಬಾರಿ ಸಂಸದರಾದಂಥವ್ರು ಅಥವಾ ಮೊದಲ ಬಾರಿ ಸಂಸದರು ಅಂತ ಯಾವುದೇ ರೀತಿಯಂತ ಅವರಿಗೆ ಒಂದು ಎಕ್ಸ್ಕ್ಯೂಸ್ ಕೊಡುವಂಥ ಒಂದು ಅವಕಾಶವೂ ಕೂಡ ಇಲ್ಲ. ಯಾಕೆಂದರೆ ಅಷ್ಟು ಅನುಭವ ಇದ್ದಂಥವರು, ಸಚಿವರಾಗಿ ಕೆಲಸ ಮಾಡಿದಂಥವ್ರು ಕೂಡ ರಾಜ್ಯದ ಬಗ್ಗೆ, ಅದರಲ್ಲೂ ಹೋಗಿ ಅವರ ಕ್ಷೇತ್ರದ ಬಗ್ಗೆ ಇಲ್ಲಿ ಪ್ರಶ್ನೆಯನ್ನೇ ಎತ್ತಿಲ್ಲ ಅನ್ನುವಂಥದ್ದನ್ನು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ಳೋಣ ಅನ್ನುವಂಥ ವಿಚಾರವೂ ಕೂಡ ಇಲ್ಲಿ ನಮಗೆ ಎದುರಾಗುತ್ತೆ. ಇಲ್ಲಿ ಪಕ್ಷದವರು ಅವ್ರನ್ನ ಸಮರ್ಥನೆ ಮಾಡಿಕೊಂಡ್ರು ಕೂಡ ಆ ಸಂಸದರು ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕನಿಷ್ಠ ಒಂದು ಪ್ರಶ್ನೆಯನ್ನಾದರೂ ಕಳೆದ 5 ವರ್ಷಗಳಲ್ಲಿ ಇಲ್ಲಿ ಕೇಳಬಹುದಿತ್ತು ಅನ್ನುವಂಥದ್ದು ಇರುವಂತಹ ವಿಚಾರ. ಸಂಸತ್ ಕಲಾಪದ ಯಾವುದೇ ಒಂದು ಚರ್ಚೆಯ ಭಾಗವಾಗಿಯೂ ಕೂಡ ಅವರು ಕಾಣಿಸಿಕೊಂಡಿಲ್ಲ ಅನ್ನುವಂಥದ್ದು ಒಂದು ರೀತಿಯಲ್ಲಿ ರಾಜ್ಯಕ್ಕೆ ಇದು ಒಂದು ರೀತಿ ನಾವು ವಿಷಾದವನ್ನು ವ್ಯಕ್ತಪಡಿಸಬಹುದು ಅಂತ ಹೇಳ್ಬೋದೇನೋ. ಆದರೆ ಕ್ಷೇತ್ರದ ಜನತೆಯೂ ಕೂಡ ಇದನ್ನು ಪ್ರಶ್ನೆ ಮಾಡುವಂಥ ಒಂದು ಸನ್ನಿವೇಶವೂ ಕೂಡ ಇಲ್ಲ. ಯಾಕೆಂದರೆ ಸತತವಾಗಿ ಅವರು ಗೆದ್ದು ಬರ್ತಿರುವಂಥ ಕಾರಣಕ್ಕಾಗಿ ಅಲ್ಲಿ ಯಾವುದೇ ಉಳಿದಂಥ ಅವಕಾಶವೂ ಕೂಡ ಇಲ್ಲ. ಹಾಗಾಗಿ ರಂಗನಾಥ್, ಇಲ್ಲಿ ರಾಜ್ಯದ 4 ಸಂಸದರು ಈ ಒಂದು ಪ್ರಶ್ನೆಯನ್ನು ಕೂಡ ಕೇಳಿಲ್ಲ, ಚರ್ಚೆಯಲ್ಲಿ ಭಾಗವಾಗಿಲ್ಲ ಅನ್ನುವಂಥದ್ದು ಈ ಸಂದರ್ಭಕ್ಕೆ ನಾವು ರಾಜ್ಯದ ವಿಚಾರದಲ್ಲಿ ನಾವು ಗಮನಿಸಿ ಒಂದಷ್ಟು ತಲೆ ತಗ್ಗಿಸಬಹುದಾದಂಥ ವಿಚಾರ ಇದು. ವಿಷಾದ ಅಲ್ಲ, ಇದು ನಾಚಿಗೇಡಿನ ಸಂಗತಿ ಇದು. ಕಿರಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಪರಮ ನಾಚಿಗೇಡಿನ ಸಂಗತಿ. ನಿಮ್ಮನ್ನು ಯಾಕೆ ಗೆಲ್ಸ್ ಕಳ್ಸೋದು ನಾವು? ನೀವು ಯಾವ ಸೀಮೆ ನಾಯಕರು? ನಿಮಗೆ ಒಂದು ಪ್ರಶ್ನೆ ಕೇಳೋ ಯೋಗ್ಯತೆ ಇಲ್ಲ ಅಂತಂದರೆ ನೀವು ಯಾಕಾದ್ರಿ ಜನನಾಯಕರು? ಯಾಕಾದ್ರಿ? ಏನು ಪ್ರಶ್ನೆ ಕೇಳಿದ್ರಿ ನೀವು? ಏನು ಕಡಿದು ಕಟ್ಟೆ ಹಾಕಿರೋದು ನೀವು? ನಾಚಿಗೇಡಿದು. ಬಿಡಿ, ಜಾಗ ಬಿಟ್ಕೊಡಿ. ಯುವಕರು ಬೇಕಾಡು ಜನ ಇದ್ದಾರೆ, ನಿಂತ್ಕೊಳ್ಳೋಕ್ಕೆ ತಯಾರಿದ್ದಾರೆ, ಗೆಲ್ಲೋಕ್ಕೆ ತಯಾರಿದ್ದಾರೆ, ಸೇವೆ ಮಾಡೋಕ್ಕೆ ತಯಾರಿದ್ದಾರೆ. ಬಿಟ್ಕೊಟ್ಟು ಮನೇಲಿರಿ, ಹರ ಶಿವ ಅಂದ್ಕೊಂಡು ದೇವ್ರ ಧ್ಯಾನ ಮಾಡ್ಕೊಂಡಿರಿ. ಯಾಕೆ ಬೇಕು ನಿಮಗೆ ರಾಜಕಾರಣ? ಒಂದು ಪ್ರಶ್ನೆ ಕೇಳೋಕ್ಕಾಗಲ್ಲ ನಿಮಗೆ ಅಂತಂದ್ರೆ ಯಾಕೆ ಹೋದ್ರಿ ನೀವು? ಶೇಮ್, ನಾಚಿಗೇಡಿನ ಸಂಗತಿ ಇದು.